ಬಟ್ಟೆ ಕ್ರೇಜಿಯಾಗಿದೆ ಈ ಟ್ರೆಕ್ಕಿಂಗ್ ಅಂತೂ. ನಾವು ಎಷ್ಟೋ ಟ್ರೆಕ್ಕಿಂಗ್ ಮಾಡಿದ್ದೀವಿ, ಆದರೆ ಇದೊಂಥರ ಎಕ್ಸ್ಪೀರಿಯೆನ್ಸು ಅಂತಲೇ ಹೇಳ್ಬೋದು. ನಾನು ಎಷ್ಟೋ ಟ್ರೆಕ್ಕಿಂಗ್ ಮಾಡಿದ್ದೀನಿ, ಹೋಗಿರೋ ಜಾಗಕ್ಕೆ ಇಷ್ಟ ಬರೋಲ್ಲ. ಹೊಸ ಜಾಗ ಅಂದರೆ ನೋಡಬೇಕು, ಹೆಂಗೆಲ್ಲ ಸ್ಕಿಡ್ ಆದರೆ ಮಾತ್ರ ಬಿದ್ದಂಗೆ ಇಲ್ಲೆಲ್ಲ ಹತ್ಕೊಂಡು ಹೋಗ್ಬೇಕು. ಹಿಂಗೆಲ್ಲ ಯಾರನ್ನೂ ಜಾಸ್ತಿ ಓಡಾಡದೇ ಇರುವಂಥ ಜಾಗ ಇದು. ಯಾವಾಗೂ ವರ್ಷಕ್ಕೊಂದು ಸಾತಿ ದೇವಸ್ಥಾನದಲ್ಲಿ ಜಾತ್ರೆ ಮಾಡೋಕೆ ಈ ಥರ ಎಲ್ಲ ಊರೆಲ್ಲ ಸೇರ್ಕೊಂಡು ಹೋಗ್ತಾರೆ. ಹಾಗಾಗಿ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಮಳೆ ಬರ್ದೇ ಇದ್ದರೆ ದೇವಸ್ಥಾನದ ಹತ್ರ ಹೋಗಿ ತಲುಪಿದ್ರೆ ಒಂದು ಆಗೋ ಖುಷಿ ಇದೆಯಲ್ಲ, ಅದನ್ನೇ ಅಮೇಝಿಂಗ್ ಅಂತ ಹೇಳೋದು. ಬನ್ನಿ ಹೋಗೋಣ, ಇನ್ನೂ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಇಲ್ಲಿ ಅಂತ. ನನಗಿಂತ ಮುಂಚೆನೇ ಎಲ್ಲ ನಡ್ಕೊಂಡು ಹೋಗ್ಬಿಟ್ರು, ನಾನು ಒಬ್ಬನೇ ಇವಾಗ ಸಿಂಗಲ್ ಆಗಿಬಿಟ್ಟಿದ್ದೀನಿ. ಕಾಡು ಒಳಗಡೆ ನಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಳಗಡೆ ಇಳಿದಿದ್ದಾರೆ, ನಾವು ಇನ್ನೂ ಹೋಗ್ತಾಯಿದ್ದೀವಿ, ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ ನನಗಿಂತ ಮುಂದೆ ಇದ್ದಾರೆ, ಅಲ್ಲಿ ಹೋಗ್ತಾಯಿದ್ದಾರೆ ನೋಡಿ. ಈ ಥರನೇ ಬೆಟ್ಟ ಗುಡ್ಡ ಹತ್ಕೊಂಡು ಚಾಲೆಂಜಿಂಗು. ಸಾದ್ರೆ ಮಾತ್ರ ಬೀಳೋದಂತೂ ಖಂಡಿತ. ಆ ಬೆಟ್ಟ ಇಳಿದು ಅಲ್ಲಿ ಕಾಣಿಸ್ತಾ ಇರೋ ಬೆಟ್ಟ ಇಳಿದು ಇನ್ನೂ ಮುಂದಕ್ಕೆ ಹತ್ಬೋದು. ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೌಂದರ್ಯವನ್ನೆಲ್ಲ ನೋಡಿಕೊಂಡು ಹಂಗೆ ನಮ್ಮ ಟ್ರೆಕ್ಕಿಂಗ್ನ ನಡೆಸ್ತಾ ಇದ್ದೀವಿ. ಸುಮಾರು ಎಷ್ಟು ಗಂಟೆ ಆಗ್ಬೋದು ಅಂತ ಗೊತ್ತಿಲ್ಲ, ನಾವು ಹತ್ತಾ ಇದ್ದೀವಿ. ಇನ್ನೂ ಎಲ್ಲ ಕೂಗಾಡ್ತಾಯಿದ್ದಾರೆ ಹುಡುಗರು. ಉಳಿದು ಇಲ್ಲಿ ಟೀ ಕಾಫಿ ಎಲ್ಲ ಮಾಡಿ ಬೆಂಕಿ ಹಾಕಿ ಅಡುಗೆ ಎಲ್ಲ ಮಾಡಿ ಎಲ್ಲ ತಿಂದ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಬೆಂಕಿ ಎಲ್ಲ ಹಾಕಿದ್ದಾರೆ ಕಾಡು ಮಧ್ಯದಲ್ಲಿ. ನೋಡಿ ಇಲ್ಲಿ ನೀರಿದೆ, ಎಲ್ಲ ಟೀ ಕಾಫಿ ಮಡಿಕೊಂಡು ಕುಡ್ಕೊಂಡು ಇಲ್ಲಿಂದ ಹೊರಟಿದ್ದಾರೆ. ಅವ್ರು ಕೆಳಗಡೆ ಇದ್ದಾರೆ, ನಾವು 3 ಜನ ಇಲ್ಲಿದ್ದೀವಿ. ನೋಡಿ ಅವರು ಆಲ್ರೆಡಿ ಹೊರಟಿದ್ದಾರೆ. ನೋಡಿ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ ಅವರು ಸ್ವಲ್ಪ ಜನ ಅಲ್ಲಿ ಹೋಗ್ತಾ ಇದ್ದಾರೆ. ನಾವು ಇನ್ನೂ ಇಷ್ಟೊಂದು ಬೆಟ್ಟ ದೂರ ಇಳಿಬೇಕು. ಎಲ್ಲ ಲಗೇಜೆಲ್ಲ ಹೊತ್ಕೊಂಡು ಹೊರಟಿದ್ದೇನೆ. ನಾನು ಅವ್ನ ಹಿಂದೆ ಹೋಗ್ತಾ ಇದ್ದೀನಿ, ಎಲ್ಲ ನೋಡಿಕೊಂಡು ಹೆಂಗಿದೆ ನೇಚರು, ಹೆಂಗಿದೆ ಬೆಟ್ಟ ನೋಡಿ. ಹಂಗೆ ಎಷ್ಟು ಡೌನ್ ಜಾಗ ನೋಡಿ, ಇದು ಸಿಕ್ಕಾಬಟ್ಟೆ ಡೌನು. ಕೇರ್ಫುಲ್ಲಾಗಿ ಟ್ರೆಕ್ಕಿಂಗ್ ಮಾಡಬೇಕು ಕಾಡಲ್ಲಿ. ಇಲ್ಲಿ ಏನು ಬೇಕಾದ್ರೂ ಬರ್ಬೋದು. ಅಲ್ಲಿ ನೋಡಿ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ, ನಾವು ಇನ್ನೂ ಹಿಂದೆನೇ ಹೋಗ್ತಾ ಇದ್ದೀವಿ ಫುಲ್ ನಡ್ಕೊಂಡು. ಅಲ್ಲಿದ್ದಾರೆ ಅವರು, ಹೋಗ್ತಾಯಿದ್ದೀವಿ. ಎಲ್ಲ ಎಂಜಾಯ್ ಮಾಡಿಕೊಂಡು ಕೂಗ್ಕೊಂಡು ಹೋಗ್ತಾ ಇದ್ದಾರೆ. ನಾವಂತೂ ನೋಡಿಕೊಂಡು ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾನು ಮಾಡೋ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಜಾಗ ಹೆಂಗಿತ್ತು ಅಂತ ಫುಲ್ ವೀಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ, ಎಷ್ಟು ಕಾಡು ಒಳಗಡೆ ನಡ್ಕೊಂಡು ಹೋಗ್ತಾಯಿದ್ವಿ ನಾವು. ಅಂದರೆ ಅಷ್ಟು ಹೆಂಗೆ ಹೋಗ್ತಾ ಇದ್ದಾನೆ ಅವನು ಅಂತ ಕರಿತಾ ಇದ್ದಾನೆ. ಹಾಗಾಗಿ ನಾವು ವೀಡಿಯೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬದಲು ಬೇಗ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ ಅವನು. ಹಾಗಾಗಿ ಬನ್ನಿ ಹೋಗೋಣ, ಮುಂದೆ ಹೋಗ್ತಾ ಇರೋಣ. ಇನ್ನೂ ಎಷ್ಟು ಬೆಟ್ಟಗಳು ಹತ್ತಿ ಇಳಿಬೇಕು ಅಂತ ಗೊತ್ತಿಲ್ಲ. ಸರಿಯಾಗಿ ಇವಾಗ 1-1.5-2 ಬೆಟ್ಟ ಇಳಿದಿದ್ದೀವಿ ಅಷ್ಟೇ. ನೋಡಿ ಸುತ್ತ ಹೆಂಗಿದೆ ಆಕಾಶದಿಂದಿಳಿದ ಅಪ್ಸರೆ ಅಂತ ಜಾಗ ನೋಡಿ. ನಮ್ಮ ಮನ್ಸಂತೂ ಸಿಕ್ಕಾಬಟ್ಟೆ ಖುಷಿಯಾಗೋಯ್ತು. ನಮ್ಮ ಮನ್ಸಂತೂ ಆಕಾಶ ನೋಡಿ ಎಂಜಾಯ್ ಮಾಡಿಕೊಂಡು ಟ್ರೆಕ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ಬಟ್ ಅಲ್ಲಿ ಆನೆಗಳು ಮೇಯ್ತಾ ಇದೆ, ಕ್ಯಾಮ್ರದಲ್ಲಿ ಕಾಣಿಸ್ತಾ ಇಲ್ಲ. ಕೂತ್ಕೊಂಡಿದ್ದೀವಿ, ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಪ್ಲೇಸು. ಇಲ್ಲಿ ನೋಡಿ ಅವ್ರು ಎಲ್ಲಿದ್ದಾರೆ, ನಾವು ಎಲ್ಲಿದ್ದೀವಿ, ಎಲ್ಲಿ ಅವರು ನೋಡಿ ಇಲ್ಲಿದ್ದಾರೆ ಅವರು. ನಾವಂತೂ ಇನ್ನೂ ದೂರದಲ್ಲಿದ್ದೀವಿ. ನಾವು ಎಲ್ಲನೂ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಇಲ್ಲಿ ಅಲ್ಲಿ ಇಬ್ಬರು ಹೆಂಗೆ ಇಳಿಗ್ತಾ ಇದ್ದಾರೆ ಅಂತ ಬರ್ತಾಯಿದ್ದೀವಿ ಇವಾಗ ಅಂತ ಅವ್ರಿಗೆ ಹೇಳ್ತಾ ಇದ್ದೀವಿ. ಇಲ್ಲಿಂದ ಅಡ್ಡ ಮೇಲೆ ನಡಿಬೇಕು. ನೋಡಿ ಸುತ್ತ ಹೆಂಗೆ ಕಾಣಿಸ್ತಾ ಇದೆ ಜಾಗ ನೋಡೋದಕ್ಕೆ, ಸಿಕ್ಕಾಬಿಟ್ಟೆ ಸಖತ್ತಾಗಿದೆ. ಆದರೆ ಕೆಳಗಡೆ ಬೀಳೋದಂತೂ ನಿಜ. ಹಾಗಾಗಿ ಕೇರ್ಫುಲ್ಲಾಗಿ ಟ್ರೆಕ್ ಮಾಡಬೇಕು. ಈಗ ಬಂದ ಮಾಹಿತಿ, ನಾವು ಸೇರಗಂಟ 8 ಗಂಟೆ ಆಗುತ್ತೆ ಸುಮಾರು ದೇವಸ್ಥಾನನ. ಹಾಗಾಗಿ ಸಿಕ್ಕಾಬಟ್ಟೆ ದೂರದಲ್ಲಿದ್ದೀವಿ. ನಾವು ಇನ್ನೂ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ನಾವು ನೋಡೋ ಕ್ರೇಜ್ ಆಗ್ತಾಯಿದೆ ಜಾಗನ. ಅಷ್ಟೊಂದು ಅಸಾಮಾಗಿದೆ ಜಾಗ ಮಾತ್ರ. ನಾನು ಹಿಂದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ಬೆಳಗ್ಗೆ 6 ಗಂಟೆ ಮೇಲೇನಾದ್ರು ಇಲ್ಲಿದ್ದರೆ ವ್ಯೂ ಅಂತೂ ನೋಡೋಕ್ಕೆ ಸಖತ್ತಾಗಿರುತ್ತೆ ಫಾಗ್ ಜೊತೆಗೆ. ನಮಗಂತೂ ಎಂಜಾಯ್ ಅಂತೂ ಸಖತ್ತಾಗಿತ್ತು. ಅಲ್ಲಿ ದೂರದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ನೀರೆಲ್ಲ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಬಂಡೆ ಇದೆ, ಬಂಡೆ ಮೇಲೆ ನೀರಿದೆ. ಹಾಗಾಗಿ ಇಲ್ಲಿಂದ ಹೋಗೋಣ. ನಾವು ಹಿಂಗೆ ವೀಡಿಯೋ ಮಾಡ್ತಾ ನಿಂತಿದ್ರೆ ದೇವಸ್ಥಾನಕ್ಕೆ ಹೋಗೋದು ಖಂಡಿತ 8 ಗಂಟೆ ಆಗ್ಬೋದು. ಆ ಥರ ಮಾಹಿತಿ ಬರ್ತಾಯಿದೆ ಇವಾಗ ನಮಗೆ.
8 ಗಂಟೆ ಆದರೂ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಜಾಗ ನಾವಂತೂ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಇಳಿಗ್ತಾ ಇದ್ವಿ. ನೋಡಿ ಹೆಂಗಿದೆ ಜಾಗ, ಹೆಂಗಿದೆ ನೇಚರ್, ಹೆಂಗಿದೆ. ಹಸುರಿನ ಬನಸುರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾಹಾ ಓಹೋಹೋ. ತಡೆಯಾಗ್ತಾ ಇರುವಂಥದ್ದು ಇಂಥ ಬೆಟ್ಟ ಗುಡ್ಡಗಳು ನಾವು ನೋಡ್ಕೊಂಡು ಕೇರ್ಫುಲ್ಲಾಗಿ ಇಳಿಬೇಕು. ಮಿಸ್ ಆದರೂ ಕೂಡ ನಾವು ಕೆಳಗಡೆ ಬೀಳುವಂಥ ಸಾಧ್ಯತೆಗಳು ತುಂಬ ಇದೆ. ಹಾಗಾಗಿ ಟ್ರೆಕ್ಕಿಂಗ್ನ ಬಿ ಕೇರ್ಫುಲ್ಲಾಗಿ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದೇನು ಅಂತಂದರೆ, ನೀವು ಬರ್ತಿರೋ ಟ್ರೆಕ್ಕಿಂಗ್ಗೆ ಸಿಕ್ಕಾಬಟ್ಟೆನೇ ಅಲ್ಲಿ ಪ್ಲ್ಯಾಸ್ಟಿಕ್ಗಳನ್ನ ಬಿಸಾಕೋದು, ಏನೇ ಒಂದು ಆಗೋದು. ಯಾಕಂದರೆ ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಯಾರೂ ಬರೋಲ್ಲ. ಹಾಗಾಗಿ ಯಾರೇ ಟ್ರೆಕ್ ಮಾಡಿ ಪ್ಲ್ಯಾಸ್ಟಿಕ್ ಕವರ್ ಆಗ್ಬೋದು, ಪ್ಲ್ಯಾಸ್ಟಿಕ್ ಬಾಟ್ಲ್ ಆಗ್ಬೋದು, ಯಾವುದೇ ಥರ ಪದಾರ್ಥಗಳನ್ನ ಕಾಡು ಒಳಗಡೆ ಬಿಸಾಕಬೇಡಿ. ಬಂಡೆ ಇಲ್ಲಿ ಎಲ್ಲ ಪೂಜೆ ಮಾಡಿ ನೋಡಿ, ಗಂಧದ ಕಲ್ಲು ಅಂತ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅರಿಶಿನ ಕುಂಕುಮ ಎಷ್ಟು ಹಾಕಿದ್ದಾರೆ ಅಂತ. ನೇಚರ್ ಮಧ್ಯೆ ಎಷ್ಟು ಚೆನ್ನಾಗಿದೆ ಅಲ್ಲ. ಕಾಡು ಒಳಗಡೆ ಇರುವಂಥ ದೇವಸ್ಥಾನ ಇದು. ನನಗೂ ಫಸ್ಟ್ ಟೈಮ್ ಬಂದಿರೋದು. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ದೇವರು ನೋಡಿಲಿ. ಇವಾಗ ಇದು ಗಂಧದ ಕಲ್ಲು ಅಂತ ದೇವಸ್ಥಾನ. ನಮ್ಗೆ ಆಂಧ್ವೇ ಒಂದು 3 ಬೆಟ್ಟ ಇಳಿದು ಬಂದಾಗ ಸಿಗುವಂಥ ಗಂಧದ ಕಲ್ಲು ಅಂತ ಒಂದು ಜಾಗದಲ್ಲಿ ದೇವರಾಗಿ ಪೂಜೆ ಮಾಡ್ತಾರೆ. ಬೆಟ್ಟದಿಂದ ನಾವು ದೂರ ನಡ್ಕೊ ಬಂದಾಗ ನಮಗೆ ಸಿಗುವಂಥ ಗಂಧದ ಕಲ್ಲು ದೇವರು. ಇಲ್ಲಿ ಪೂಜೆ ಮಾಡಿ ನಾವು ಇಲ್ಲಿಂದ ಮುಂದೆ ಹೊರಡಬೇಕು. ಬನ್ನಿ ಹೋಗೋಣ ಮುಂದೆ. ಕೈ ಮುಗಿದು ಇಲ್ಲಿಂದ ಮತ್ತು ಬಾಳೆಹಣ್ಣು ಸಕ್ಕರೆ ಎಲ್ಲ ತಿಂದ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ನಮ್ಮ ಹಿಂದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಒಳ್ಳೆ ಜಾಗ ಮಾತ್ರ ಟ್ರೆಕ್ಕಿಂಗ್ಗೆ. ಇನ್ನೂ ಸುಮಾರು ಒಂದು 10 ಕಿಲೋಮೀಟ್ರ್ ನಡಿಬೇಕು ಅನ್ನಿಸ್ತಾ ಇದೆ. ಬನ್ನಿ ಹೋಗೋಣ, ಮುಂದೆ ಸಿಗೋಣ. ಇನ್ನೂ ಏನೇನು ಸಿಗುತ್ತೆ ನೋಡೋಣ. ಜಾಗ ಅಂತೂ ಸೂಪರು. ನೋಡಿ ನಿಮ್ಮಿಂದ ಇಲ್ಲ ನನ್ನಿಂದೆ ನೋಡಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಬನ್ನಿ ಎಂಜಾಯ್ ಮಾಡಿ ಈ ಥರ. ಬಟ್ ನೀವು ಬರೋಕ್ಕೂ ಮುಂಚೆ ನನ್ನ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ನೆಕ್ಸ್ಟ್ ಇಯರ್ ಹೋಗ್ಬೇಕಂದ್ರೆ ಸಜೆಷನ್ ನಾನು ಕೊಡ್ತೀನಿ ನಿಮಗೆ. ಈ ಜಾಕ್ ಬಂದು ನೋಡಿ ಎಲ್ಲ ಹೆಂಗಿದೆ ಟ್ರೆಕ್ಕಿಂಗು ಅಂತ. ಇಯರ್ಲಿ 1 ಟೈಮ್ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗೋಣ ಈಗ ಮುಂದೆ. ಎಲ್ಲ ಇನ್ನೂ ಲೇಟ್ ಆಗಿಬಿಡುತ್ತೆ ನಮಗೆ. ಹಾಗಾಗಿ ಇಲ್ಲಿಂದ ಪಯಣ ಸ್ಟಾರ್ಟ್ ಮಾಡೋಣ ಬನ್ನಿ. ಅಬ್ಬಬ್ಬಬ್ಬ ಸಿಕ್ಕಾಬಿಟ್ಟೆ ನೇಚರ್ ಜೊತೆಗೆ ನಮ್ಮ ಫುಲ್ಲು ನೋಡಿ ಎಲ್ಲ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ನಮಗೋಸ್ಕರ. ನಾವೇ ಲೇಟು, ಹಾಗಾಗಿ ಹೊರಡೋಣ. ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ. ನಾವು ಬೇಗ ದೇವಸ್ಥಾನಕ್ಕೆ ತಲುಪಬೇಕು. ಯಾಕಂದರೆ ನಾವಿರೋದು ಕಾಡಲ್ಲಿರೋದು. ಯಾವುದೇ ಪ್ರಾಣಿ ಬಂದ್ರೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಬನ್ನಿ ಹೋಗೋಣ. ನೋಡಿ ಆಲ್ರೆಡಿ ಬೋಯ್ತಾ ಇದ್ದಾರೆ ಅವರು. ಬನ್ನಿ ಹೋಗೋಣ. ಹಿಂಗೆ ವೀಡಿಯೋ ಮಾಡ್ತಾ ನಿಂತ್ಕೋಬೇಡಿ ಅಂತ. ಅಷ್ಟು ಕೇರ್ಫುಲ್ಲಾಗಿ ಇಲ್ಲಿ ಟ್ರೆಕ್ ಮಾಡಬೇಕು. ಮನೆಗೂ ನಾವು ಪೂಜೆ ಮಾಡಿ ಜಾಗನ ಬಿಟ್ಟಿದ್ದೀವಿ, ಹೊರಡ್ತಿದ್ದೀವಿ ಇವಾಗ. ನೋಡಿ ಹೆಂಗಿದೆ. ಹೊರಕ್ಲಂತೂ ಸಿಕ್ಕಾಬಟ್ಟೆ. ಸ್ವಲ್ಪ ಜಾರದೂ ಕೂಡ ಕೆಳಗಡೆ ಹೋಗೋ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ಇಳಿಬೇಕು. ನೋಡಿ ಎಷ್ಟು ಕೇರ್ಫುಲ್ಲಾಗಿ ಇಳಿಬೇಕು ಅಂದ್ರೆ ಅಷ್ಟು ಕೇರ್ಫುಲ್ಲಾಗಿರಬೇಕು. ಟ್ರೆಕ್ಕಿಂಗ್ ಅಂತೂ ಆಸಾಮ್ ಜಾಗ. ನಮಗೆ ಗೈಡ್ ಮಾಡ್ತಾ ಇರೋದು ನಮ್ಮ ಫ್ರೆಂಡ್ಸ್ ಆದ ಫಾರೆಸ್ಟ್ ಹೆಲ್ಪರು. ಹಾಗಾಗಿ ನಮಗೂ ಗೊತ್ತಿಲ್ಲ ಅಲ್ಲ. ಯಾಕಂದರೆ ಅನುಭವ ಇರೋರಿಗೆ ಕರ್ಕೊಂಡು ಹೋದರೆ ನಮ್ಗೆ ಕಾಡಲ್ಲಿ ಎಲ್ಲೇ ಮಿಸ್ ಆದರೂ ಕೂಡ ರಿಟರ್ನ್ ಬರೋಕ್ಕಾಗಲ್ಲ. ಹಾಗಾಗಿ ಗೊತ್ತಿರೋರನ್ನೇ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಜಾಗ ಅಂತೂ ನೋಡಿ ನನ್ನ ಮುಂದೆ ವ್ಯೂ ಹೆಂಗಿದೆ ಅಂತ. ಆಸಾಮ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಬೆಟ್ಟ ಗುಡ್ಡ. ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾಯಿದ್ವಿ. ಮತ್ತು ಇವಾಗ ಕೆಳಗೆ ಇಳಿಯುವ ಸಿಚುವೇಶನ್ ಬಂದಿದೆ ನಮಗೆ. ಇಲ್ಲಿಂದ ಕೇರ್ಫುಲ್ಲಾಗಿ ಇಳಿಬೇಕು ಅಷ್ಟೇ. ನಮಗೆ ಗ್ರಿಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಸೇಫ್ಟಿಯಾಗಿ ಇಳಿಬೇಕು. ಹಾಗಾಗಿ ಬನ್ನಿ ಹೋಗೋಣ ಮುಂದೆ. ಇನ್ನೂ ಏನು ಸಿಗುತ್ತೆ ನೋಡೋಣ. ಈ ಟ್ರೆಕ್ಕಿಂಗ್ನ ತುಂಬ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡಿಕೊಂಡು ನಾವಂತೂ ಫುಲ್ ಖುಷಿಯಾಗಿ ಟ್ರೆಕ್ ಮಾಡ್ತಾಯಿದ್ವಿ. ಸೂಪರ್ ಜಾಗ. ಅದೇ ಬೆಳಗ್ಗೆ ಜಾವ 6 ಗಂಟೆ ಆಗಿತ್ತು ಅಂದರೆ ಇಲ್ಲಿ ವೆದರೇ ಸೂಪರಾಗಿರ್ತಿತ್ತು. ಬಟ್ ಆ ಚಾನ್ಸ್ ನಾವು 3:30-4 ಗಂಟೆ ಹಂಗೆ ಬಿಟ್ಟಿದ್ದು ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ದೇವಸ್ಥಾನಕ್ಕೆ. ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ. ವಾವ್ ಬ್ಯೂಟಿಫುಲ್ಲು. ನೋಡಿ ಎಷ್ಟು ಸ್ಲಿಪ್ ಆಗೋ ಥರ ಕೇರ್ಫುಲ್ಲಾಗಿ ತಾನೇ ನಾವು ಹೋಗಬೇಕು. ಅಷ್ಟು ಡಿಫಿಕಲ್ಟ್ ಇದೆ. ಏನೂ ಇಲ್ಲ, ನಾರ್ಮಲಾಗಿ ಹತ್ಕೊಂಡು ಹೋಗ್ಬೋದು. ಲೇಡೀಸ್ ಎಲ್ಲ ಬರೋದು ತುಂಬ ಕಷ್ಟ ಇದೆ. ಹಾಗಾಗಿ ಜೆಂಟ್ಸ್ಗಳೆಲ್ಲ ನಾವು ಮಾಡ್ತಾಯಿದ್ವಿ. ಲೇಡೀಸ್ಗಳು ಇನ್ನೊಂದು ಕಡೆ ರೂಟ್ ಇದೆ, ಆ ಕಡೆಯಿಂದ ಬರ್ತಾರೆ. ನಾವು ಇಲ್ಲೇ ನಮ್ಮ ಗಾಡಿಗಳನ್ನ ಅದೇ ಊರಲ್ಲಿ ಹಾಕಿ ಆ ಊರಿಂದ ನಡ್ಕೊಂಡು ಬರ್ತಾಯಿದ್ದೀವಿ. ವ್ಯೂ ಅಂತೂ ನೋಡಿ ಎಷ್ಟು ಚೆನ್ನಾಗಿ. ನೋಡ್ತಾಯಿದ್ರೆ ಮನಸ್ಸೇ ಒಂಥರ ಇಲ್ಲಿ ಕ್ಯಾಂಪ್ ಹಾಕೊಂಡು ಇದ್ಬಿಡೋಣ ಅನ್ನಿಸ್ತಾ ಇದೆ. ಬಟ್ ಹಂಗಿರೋಕ್ಕಾಗಲ್ಲ.
ಹಾಗಾಗಿ ಹೋಗಬೇಕು. ಬನ್ನಿ ಹೋಗ್ತಾ ಇರೋಣ. ಹಂಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ನ ನಾನು ಇಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಏನಾಗುತ್ತೆ ನನ್ನ ಹತ್ರ ತಿಳಿಸೋಕೆ ಅಷ್ಟೊಂದು ನಾನು ತಿಳಿಸ್ತೀನಿ. ಜಾಗ ಸೂರ್ಯನು ಮುಳುಗೋ ಟೈಮ್ ಆಗಿಬಿಟ್ಟಿದೆ. ನೇಚರ್ ಅಂತೂ ವಾರೆ ಬ್ಯೂಟಿಫುಲ್. ನಾವಂತೂ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಸೊ ಬಿ ಹ್ಯಾಪಿ. ನಾನು ಈ ದೇವಸ್ಥಾನಕ್ಕೆ ಬಂದಿದ್ದಂತೂ ಸಿಕ್ಕಾಬಟ್ಟನೆ ಖುಷಿ ಆಗ್ತಾಯಿದೆ ನನಗೆ. ಹೆವಿ ಅಂತಲೇ ಹೇಳ್ಬೋದು. ಅದನ್ನು ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅನುಭವಿಸ್ತಾ ಇದ್ದೀವಿ. ಆ ಫೀಲ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಮಿಸ್ ಆದ ಕೆಳಗಡೆ ಎಷ್ಟು ಡಿಫಿಕಲ್ ಆಗಿದೆ. ಅಯ್ಯೋ ನೋಡಿ ಜಾಗ ಎಷ್ಟು ಕಷ್ಟ ಇದೆ ಇಳಿಯೋದಕ್ಕೆ. ಡೌನ್ ಅಂದರೆ ಸಿಕ್ಕಾಬಟ್ಟೆ ಡೌನು. ಇಳಿಬೇಕಾದ್ರೆ ಕೇರ್ಫುಲ್ಲಾಗಿ ಇಳಿಬೇಕು. ವಾ ನಾವಿನ್ನೂ ಎಷ್ಟು ಮುಂದೆ ಹೋಗ್ತಾ ಇದ್ದೀವೋ ಅಷ್ಟು ಕುಂಗೆ ನೋಡ್ತಾ ಕಳೆದೋದೆ ಅಂದಂಗೆ ನಾವು ಯಾವುದೋ ಹೊಸ ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನಿಸ್ತಾ ಇದೆ. ಅಷ್ಟು ಫೀಲ್ ಆಗ್ತಾಯಿದೆ. ನೇಚರ್ ಜೊತೆಗೆ ಪಯಣ ಇದೆಯಲ್ಲ, ಆಸಮ್ ಅಂತಲೇ ಹೇಳ್ಬೋದು. ನೋಡಿ ನೀವೇ ನೋಡ್ತಾ ಇದ್ದೀರಾ, ನಾನು ಹೇಳೋದೇನು ಬೇಕಾಗಿಲ್ಲ. ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ. ವೆರಿ ಬ್ಯೂಟಿಫುಲ್, ಅಮೇಝಿಂಗ್.